ಕೊಡಿಸುವೆಯ ಎನ್ನ ಭಾಗ್ಯ ನಿಧಿಯೇ ಕೊಡಿಸುವೆಯ ಎನ್ನ ಭಾಗ್ಯ ವಿಧಿಯೇ ಕೊಡಿಸುವೆಯ ಕೊಡಿಸುವೆಯ ಗೆಲುವೋ ವಿಕ್ರಮ, ಈಗ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಿರುವೆಲ್ಲವೇ ಆದಮ? ಬೆಳಗಿನಿಂದ ಒಡೆಸಿ ಒಡೆಸಿ ಬೆಳಗಿನಿಂದ ಒಡೆಸಿ ಒಡೆಸಿ ತೃಪ್ತನಾಗಿ ನೋಡುತ್ತಿರುವೆಯ ಈಶಾ. ಕೆಲವು ವಿಕ್ರಮ, ಇಲ್ಲಿಗೆ ತಿರಿದೆಂದು ಭಾವಿಸಿದೆಯಾ? ಇನ್ನು ಮುಂದೆ ಕಾಣುವೆ ನನ್ನ ಸಮರ್ಥ್ಯ ಏನೆಂಬುದನ್ನು. ಪರಮಾತ್ಮ, ಚೋರನಾಗಿ ಮಾಡಿ ನೀನು ಚೋರನಾಗಿ ಮಾಡಿ ನೀನು ಆದಿಯಲ್ಲಿ ಎಳೆಸುತ್ತಿರುವೆಯ ಆದಿಯಲ್ಲಿ ಎಳೆಸುತ್ತಿರುವೆಯ ಈಶಾ ಸೇನೇಶ. ಇದು ನಿನ್ನ ಶೋಧನೆಯೋ? ಮಂತ್ರಿ ಸೈನ್ಯಾಧಿಪತಿ ಮಹಾಪ್ರಭು, ಸಚಿವವರ್ಯನೆ ಸಕಲ ರಾಜವನ್ನು ವಿಜಯ ಬಾಸುರ. ಸಚಿವವರ್ಯನೆ ಸಕಲ ರಾಜವನ್ನು ವಿಜಯ ಬಾಸುರ. ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ, ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ. ಬೆಳೆದ ಬೆಳೆಗಳು ಇಳೆಯ ಜನಗಳೆಲ್ಲ ಸುತ್ತದಿ, ಇಳೆಯ ಜನಗಳೆಲ್ಲ ಸುತ್ತದಿ ಬಾಳುತ್ತೀರ್ಪರೆ ಬೇಳೈ. ಸಚಿವವರ್ಯನೆ ಸಕಲ ರಾಜ್ಯವನ್ನು ವಿಜಯ ಬಾಸುರ. ಸತ್ಯ ಧರ್ಮದಿಂದ ಜನರು, ಸತ್ಯ ಧರ್ಮದಿಂದ ಜನರು ನಿತ್ಯ ಪೂಜೆ ಕೈಯುತ್ತಿಹರೆ. ಮಂತ್ರಿ, ನಿತ್ಯ ಪೂಜೆ ಕೈಯುತ್ತಿಹರೆ. ಮುಕ್ತಿಯೆಂಬ ಹಾದಿಯಲ್ಲಿ ಭಕ್ತಿಯಿಂದ ಬಾಳುತ್ತೀರ್ಪರೆ. ಭಕ್ತಿಯೆಂಬ ಹಾದಿಯಲ್ಲಿ ಮುಕ್ತಿಯಿಂದ ಬಾಳುತ್ತೀರ್ಪರೆ. ಸಚಿವವರ್ಯನೆ ಸಕಲ ರಾಜವನ್ನು ವಿಜಯ ಬಾಸುರ. ಅಮಾತ್ಯವರ್ಯರಿ, ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸುಖ ಸಂಪತ್ತದಿಂದ ಕೂಡಿ ಬಾಳುತ್ತಿರುವವರೇ, ಅದನ್ನು ತಿಳಿಸುವಂತರಾಗಿ. ಮಹಾಪ್ರಭು ಕೇಳು. ಕ್ಷೇಮದಿಹರು ನಮ್ಮ ಪ್ರಜೆಗಳು ಭೂಮಿಶಲಾಲಿಸು. ಹೇಳುವಂತ ನಾವು ಕ್ಷೇಮದಿಹರು ನಮ್ಮ ಪ್ರಜೆಗಳು ಭೂಮಿಶಲಾಲಿಸು.
ಎತ್ತ ನೋಡುತ್ತ ರತ್ನ ದೃಷ್ಟಿಯು ಹೇಳುವಂತರಾಗಿ ಎತ್ತ ನೋಡುತ್ತ ರತ್ನ ದೃಷ್ಟಿಯು ಸುತ್ತು ಬೆಳೆಗಳು ಉತ್ತಮವಾದ ನಮ್ಮ ಪ್ರಜೆಗಳು ಉತ್ತಮವಾದ ನಮ್ಮ ಪ್ರಜೆಗಳು ಮತ್ತೆ ಸುಖಿಗಳಾಗಿ ಬಾಳ್ವರು ಕ್ಷೇಮದಿಹರು ನಮ್ಮ ಪ್ರಜೆಗಳು ಭೂಮೀಶ ಲಾಲಿಸು ಸತ್ಯ ಧರ್ಮದಿಂದ ಜನರು ನಿತ್ಯ ಪೂಜೆಗೈಯುತ್ತಿರುವರು ಸತ್ಯ ಧರ್ಮದಿಂದ ಜನರು ನಿತ್ಯ ಪೂಜೆಗೈಯುತ್ತಿರುವರು ಮುಕ್ತಿಯೆಂಬ ಆದಿಯಲ್ಲಿ ಭಲೆ ಭಲೆ ಮುಕ್ತಿಯೆಂಬ ಆದಿಯಲ್ಲಿ ನಿತ್ಯ ಪೂಜೆಗೈವರು ಕ್ಷೇಮದಿಹರು ನಮ್ಮ ಪ್ರಜೆಗಳು ಭೂಮೀಶ ಲಾಲಿಸು ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಬಹಳ ಸುಖ ಸಮೃದ್ಧಿಯಿಂದ ಸಂಪದ್ಭರಿತರಾಗಿ ಇರುವರು. ಅದಲ್ಲದೆ ಶತ್ರು ರಾಜರೆಲ್ಲರೂ ಸಕಾಲಕ್ಕೆ ತಪ್ಪದೆ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸುತ್ತಿರುವರು. ಪ್ರಭು ಭಲೆ ಭಲೆ ಮಂತ್ರಿಯೇ, ನಿನ್ನಂತ ಅಮತ್ಯರು ನನಗೆ ಸಚಿವನಾಗಿರುವಲ್ಲಿ ನನಗೆ ಕುಂದುಕೊರತೆಗಳು ಎಲ್ಲ ಬರಬೇಕು. ತಮ್ಮ ಪೀಠವನ್ನು ಮಂಡಿಸಿ. ಅಪ್ಪಣೆ ಪ್ರಭು. ಎಲೈ ಸೈನ್ಯಾಧಿಪತಿಯೇ, ಮಹಾಪ್ರಭು, ನಮ್ಮ ಸೈನ್ಯವು ಯಾವ ರೀತಿ ಇರುವುದೆಂಬುದನ್ನು ವಿವರವಾಗಿ ವಿವರಿಸು. ಮಹಾಪ್ರಭು ವಿಜ್ಞಾಪಿಸುವನು. ಲಾಲಿಸು ಪ್ರಭುವೇ ಬೇಡುವೆನು ಸೈನ್ಯದ ಸಾಸವೀಗಲೇ ಸೈನ್ಯದ ಸಾಸವೀಗಲೇ ಲಾಲಿಸು ಪ್ರಭುವೇ ಬೇಡುವೆ ನಮ್ಮಯ ಸೈನ್ಯದ ಹರಿಣರ ಪರಶುರ ಮುರಿಯುತ್ತ ದರಯಾಳು. ಮಹಾಪ್ರಭು, ಹರಿಣರ ಪರಶುರ ಮುರಿಯುತ್ತ ದರದ ಪರಶುರಿಗಳ ತರಿದು ಸುರೇಂದ್ರ ವಿಭವ ನರೇಂದ್ರ ವಿಭವೇ ಸುರೇಂದ್ರ ವಿಭವ ನರೇಂದ್ರ ವಿಭವೇ ವಿರಾಗಿನಿ ಕರವ ನಡೆಯುವುದು ವಿರಾಗಿನಿ ಕರವ ನಡೆಯುವುದು. ಲಾಲಿಸು ಪ್ರಭುವೇ ಬೇಡುವೆ ನಮ್ಮಯ ಸೈನ್ಯದ ಸಾಸವೀಗಲೇ ಸೈನ್ಯದ ಸಾಸವೀಗಲೇ ಹಿಡಿಯುತ್ತ ಕೆಡುಕಡ ಪಡಗಳ ಬಿಡುದರೆ ಭಲೆ ಭಲೆ ಹಿಡಿಯುತ್ತ ಕೆಡುಕರ ಪಡಗಳ ಬಿಡುದರೆ ಕಡಿಯುತ್ತ ಅಡಿಗಡಿಗ ಸುರನ್ ಸುಬೋಧಯದಿಂದ ಸುಭಾವವೇನಿಂದು ಶುಭೋದಯದಿಂದ ಶುಭಾಭವೇನಿಂದು ವಿಭಾವ ಸುಪ್ರಭೆ ಮರೆಯುವುದು ವಿಭಾವ ಸುಪ್ರಭೆ ಮರೆಯುವುದು. ಲಾಲಿಸು ಪ್ರಭುವರ ಬೇಡುವೆ ನಮ್ಮಯ ಸೈನ್ಯದ ಸಾಹಸವೀಗಲು ಸೈನ್ಯದ ಸಾಹಸವೀಗಲು. ಮಹಾಪ್ರಭು, ನಮ್ಮ ಸೈನ್ಯವು ಶತ್ರುಪಡೆಗಳನ್ನು ಸದಬಡಿದು ಪರರಾಜರುಗಳನ್ನು ಎದುರಿಸಿ ಸಮಸ್ತರನ್ನು ತಮ್ಮ ಚರಣದಾಸರಿಗೆ ಮಾಡುವಲ್ಲಿ ಧೀರತ್ವದಿಂದ ಮರೆತಿರುವುದು ನಮ್ಮ ಸೈನ್ಯವು. ಭಲೆ ಭಲೆ ಸೈನ್ಯಾಧಿಪತಿಯೇ, ನಿನ್ನಂಥ ದಳಪತಿಯು ನನಗೆ ಸಚಿವನಾಗಿರುವಲ್ಲಿ ನನಗೆ ಕುಂದುಕೊರತೆಗಳು ಎಲ್ಲಿ ಬರಬೇಕು? ನನಗೆ ಸಂತೋಷವಾಯಿತು. ನನ್ನ ಪೀಠವನ್ನು ಅಲಂಕರಿಸಿ. ಆಗಬಹುದು ಮಹಾಪ್ರಭು. ಚಾರಣೆ ಸಮಾಚಾರವೇನು? ಮಹಾಪ್ರಭು, ನಮ್ಮ ಪುರದ ನಂದಿಶೆಟ್ಟಿಯು ಯಾರೋ ಒಬ್ಬ ಕಳ್ಳನನ್ನು ತಮ್ಮ ಬಳಿಗೆ ಕರೆದುಕೊಂಡು ಬಂದಿರುವನು. ಅವರನ್ನು ಒಳಗೆ ಬರಮಾಡಿ. మహాప్రభువులకి వందనములు. నేను అట్లే అంటాను ప్రభు. ಎಲೈ ನಂದಿ ಶೆಟ್ಟಿಯೇ, ನಮ್ಮಲ್ಲಿ ಬರಲು ಕಾರಣವೇನು? ప్రభు, వీడు దారికారుడై మా అంగడి ముందర కూర్చున్నాడు. ఈయన రూపము మమ్మల్ని బెరుగు చేసింది. ఈయనకి మా కుమార్తెనిచ్చి పెళ్లి చేయాలా అని ఈయనకి శుభ్రముగా స్నానం చేపించి భక్ష్య భోజనాలు పెట్టి ఒక ఇంటిలో పండవేసితిమి. నా కూతురు గాంధర్వ వివాహ నెపముతో ఈయన్ని గుణ అవగుణాలని పరీక్షించాలని పండ్లు పలహారాలను పట్టుకొని ఈయన ఇంటికి వెళ్ళింది. అక్కడ ఈడు
దొంగ పడుకున్నాడు. ఎంత లేపించినా లేయలేదు. అప్పుడు నా కూతురికి కోపం వచ్చి ఆ పండ్లు పలహారాలంతా పడివేసి ముత్తిన హారంని ఒక పటానికి వేసి తాను కూడా పడుకొనుంది. తెల్లవారి లేచి చూసేటప్పటికీ ఆ మా ముత్తిన హారము లేదు. ఈయన అడిగితే ఆ పటములో ఉండే పక్షి మింగేసేనే చెప్తున్నాడు ప్రభు. ఎలాగైనా ఈయన్ని విచారిసి ఆ ముత్తిన హారంని ఇప్పియాలని కోరిక. ఆ సొమ్ముంటే నాకు ఎంతో ఆశ. మా యవ్వ నాకేసింది. నేను నా చెల్లాయి మెడకేసి ఒకే రాత్రికి దాన్ని కొట్టేసే మహారాజా, కొట్టేసే. ఏమనసే తిప్పియండి స్వామి. ఏడోద్రా ವೈಶ್ಯರೇ, ನೀವು ಸುಮ್ಮನಿರತಕ್ಕದ್ದು. ನಾನು ವಿಚಾರಿಸಿ ಅವನಲ್ಲಿ ಮಣಿಹಾರವು ಇದ್ದಿದ್ದಿ ಕೊಡಿಸಿಕೊಡುವೆನು. ಎಲೈ ಧೈರ್ಯಕಾರರೇ, ಈ ನಂದಿ ಶೆಟ್ಟಿ ಹೇಳುವುದು ದಿಟವೇ? ಮಹಾರಾಜ ರಾಜೇಂದ್ರ ಆಲಿಸೋ, ಮೋದಾದಿಂ ಬೇಳುವೆ. ರಾಜೇಂದ್ರ ಆಲಿಸೋ, ಹೇಳುವಂತನ ಮಹಾರಾಜ ಗ್ರಾದೂಷಿತನೋ ಗ್ರಾದೂಷಿತನೋ ಗದುರಿಸಬೇಡ. ಗ್ರಾದೂಷಿತನೋ ಗದುರಿಸಬೇಡ. ಗದೆಯಿಲ್ಲದೆ ನಾಗಾಸಿ ಪಡುವೆನೋ. ಮಹಾರಾಜ ಗದೆಯಿಲ್ಲದೆ ನಾಗಾಸಿ ಪಡುವೆನೋ. ಕಡುದು ಕದಿಂದಲೇ ಕದಲಿ ಬಂದೆನೋ. ಕಡುದು ಕದಿಂದಲೇ ಕದಲಿ ಬಂದೆನೋ. ಬಂಧನ ಬಿಡಿಸೋ ಓ ರಾಜ ರಾಜೇಂದ್ರ ಆಲಿಸೋ. ಮೋದಾದಿ ಬೇಳುವೆ. ರಾಜೇಂದ್ರ ಆಲಿಸೋ. ಮಹಾರಾಜ ಮುದದೊಳು ಎನ್ನೋ ಮುದದೊಳು ಎನ್ನೋ ಮೂಲೆಗೆ ಕಳುಯಿ. ಮುದದೊಳು ಎನ್ನೋ ಮೂಲೆಗೆ ಕಳುಯಿ. ಮುತ್ತಿನ ಹಾರ ಕೊಡು ಎನ್ನುತ್ತಾ. ಮಹಾರಾಜ ಮುತ್ತಿನ ಹಾರ ಕೊಡು ಎನ್ನುತ್ತಾ. ಗಡಿ ಬಿಡಿ ಮಾಡಿ ಗಾಸಿ ಕೊಟ್ಟರೋ. ಗಡಿ ಬಿಡಿ ಮಾಡಿ ಗಾಸಿ ಕೊಟ್ಟರೋ. ಕರ್ತವ ಅರಿಸೋ ಓ ರಾಜ ರಾಜೇಂದ್ರ ಆಲಿಸೋ. ಮೋದಾದಿ ಬೇಳುವೆ. ರಾಜೇಂದ್ರ ಆಲಿಸೋ. ಪ್ರಭುವೇ, ತಮ್ಮಯ ಸಭಾಸ್ಥಾನದಲ್ಲಿ ಹೇಳುವುದೆಂದ ಏನೆಂದರೆ, ನಾನೋರ್ವ ದಾರಿಕಾರನಾಗಿ ಬಳಲಿ ಬಾಯಾರಿಕೆಯಿಂದ ಈ ವೈಶ್ಯರ ಅಂಗಡಿಯ ಮುಂದೆ ಬಂದು ಕುಳಿತನು. ಈ ವೈಶ್ಯರು ನನ್ನನ್ನು ಉಪಚರಿಸಿ ಒಂದು ಶೃಂಗಾರದ ಗೃಹದಲ್ಲಿ ಮಲಗಲು ಹೇಳಿದರು. ನಾನು ಅಲ್ಲಿಯೇ ಮಲಗಿ ಎಚ್ಚರವಾಗಿ ನೋಡುವಲ್ಲಿ ಈತನ ಪುತ್ರಿಯು ಮಲಗಿದ್ದಳು. ಇಷ್ಟೆಲ್ಲವನ್ನು ನೋಡುತ್ತಿದ್ದಂತೆ ಒಂದು ಆಶ್ಚರ್ಯಕರವಾದ ದೃಶ್ಯವು ಕಂಡಿತು. ಆ ದೃಶ್ಯವನ್ನು ನೋಡುತ್ತಿದ್ದಂತೆಯೇ ನನಗೆ ಗಾಢವಾದ ನಿದ್ರೆ ಬಂದ ಕಾರಣ
ನಾನು ಮಲಗಿದೆನು. ನಾನು ಎಚ್ಚರವಾಗಿ ನೋಡುವಲ್ಲಿ ಈತನ ಪುತ್ರಿಯು ತನ್ನ ಮಣಿಹಾರವನ್ನು ಕೊಡು ಎಂದು ಕೇಳಿದಳು. ಅದಕ್ಕೆ ನಾನು ರಾತ್ರಿ ನಡೆದ ವಿಚಾರವನ್ನು ಈ ವೈಶ್ಯರಿಗೂ ಹಾಗೂ ಇವರ ಕುಮಾರ್ತೆಗೂ ಎಷ್ಟು ಹೇಳಿದರೂ ಕೇಳದೆ ನನ್ನನ್ನು ತಮ್ಮಯ ಸಭಾಸ್ಥಾನಕ್ಕೆ ಕರೆದುಕೊಂಡು ಬಂದಿರೋರು ಮಹಾರಾಜ. ರಾತ್ರಿ ನಡೆದ ವಿಚಾರವನ್ನು ಹೇಳಬೇಕಾದರೆ ಸತ್ಯದಿಂದಲೇ ಹೇಳುವೆನು ಕೇಳಿ. ಎಲೈ ನಂದಿ ಶೆಟ್ಟಿಯೇ, ಈ ತತ್ಕರನ್ನು ಹೇಳುವುದು ನಿಜವೇ? ಹೌದು ಮಹಾಪ್ರಭು. ವೈಶ್ಯರೇ, ನೀವು ಸುಮ್ಮನಿರತಕ್ಕದ್ದು. ನಾನು ವಿಚಾರಿಸಿ ಅವನಲ್ಲಿ ಮಣಿಹಾರವು ಇದ್ದಿದ್ದೆ ಆದರೆ ಕೊಡಿಸಿಕೊಡುವೆನು. ಎಲೈ ಧಾರಿಕಾರನೇ, ಹಾರವನ್ನು ಕೊಟ್ಟು ಸುಖವನ್ನು ಪಡೆ, ಕೊಡುವವನಾಗು. ಮಹಾರಾಜ, ಹರಿಶ್ಚಂದ್ರ, ನಳ, ಪುರೂರವ, ಸತ್ಯುರಥ ಇನ್ನೂ ಅನೇಕರು ಸತ್ಯವನ್ನು ಸಾಧಿಸಿ ಭಕ್ತಿ ಹಾದಿಯಲ್ಲಿ ಮುಕ್ತಿಯನ್ನು ಹೊಂದಿದರು. ನಾನು ಸಹ ಇದುವರೆಗೂ ಸತ್ಯದಿಂದಲೇ ನಡೆದು ಬಂದಿರುವನು. ಇನ್ನು ಮುಂದೆಯೂ ನನ್ನ ಜ್ಯೋತಿ ಉರಿಯವರೆಗೂ ಸತ್ಯದಿಂದಲೇ ನಡೆಯುವನು. ಮಹಾರಾಜ, ರಾತ್ರಿ ನಡೆದ ವಿಚಾರವನ್ನು ಹೇಳುವೆನು ಕೇಳಿ. ಲಾಲಿಸಿ ಕೇಳೈ ಚಂದ್ರಭೂಪ, ಲಾಲಿಸಿ ಕೇಳೈ ಚಂದ್ರಭೂಪ, ಎನ್ನ ನುಡಿಯನು ಆಲಿಸಿ ಕೇಳೈ ಭೂಪ. ಮಣಿಹಾರವನು ಪಟದ ಪಕ್ಷಿಯು ಮುಗಿಸಿ ಪುನಃ ಪಟವ ಸೇರಿ ತಿನ್ನೋ. ಆ ಮಹಾರಾಜ, ಈ ವೈಶ್ಯರ ಹಾರವನ್ನು ಅವರ ಚಿತ್ರಪಟದ ಅಂಶವು ಹಾರಿ ಬಂದು ಮಣಿಹಾರವನ್ನು ನುಂಗಿ ಅವರ ಮನೆಯ ಚಿತ್ರಪಟವನ್ನೇ ಸೇರಿ ಹೋಯಿತು. ಇದು ನನ್ನ ಸತ್ಯದ ನುಡಿ ಮಹಾರಾಜ. ಲವೋತಸ್ಕರನೇ, ಪಟದಲ್ಲಿರುವ ಪಕ್ಷಿಯು ಹಾರವನ್ನು ನುಂಗಿತು ಎಂದು ಹೇಳಿದರೆ ನಿನ್ನ ನಂಬುವವರು ಯಾರು? ಈ ಬೇಗನೆ ತಂದು ಹಾರವನ್ನು ಕೊಡುವಂತನಾಗು. ಮಹಾರಾಜ, ನಾನು ಎಷ್ಟು ಹೇಳಿದರೂ ಕೇಳದೆ ನನ್ನನ್ನೇ ಕೇಳುತ್ತಿರುವಲ್ಲ. ಇದು ನ್ಯಾಯವೇ? ಸತ್ಯವೇ ಮಹಾರಾಜ? ಅದರಲ್ಲಿಯೂ ನಾನು ಗ್ರಹ ದೂಷಿತನು. ಇಂತಹ ಸಮಯದಲ್ಲಿ ನೊಂದಿರುವ ಮನುಷ್ಯನನ್ನು ನೋಯಿಸಬಾರದು ಮಹಾರಾಜ, ನೋಯಿಸಬಾರದು. ఎలవో తస్కరనే దేవరా ఎలాగైనా మా ఆరం మాకు నీకు చెప్తున్నా మాటలే. ఈడు మాయావి, ఈయన మాటలకి బెరగ కాకుండా మా ఆరం మాకు ఇప్పియండి. అవును దేవరా, వీడు మీకు చెప్పిన మాటలే మాకే చెప్తా ఉన్నాడు. ఎలాగైనా మా ఆరం మాకు ఇప్పించేయండి ఆ దేవరా. ఎలవో తస్కరనే ಒಡವೆಯನ್ನು ಕಚ್ಚುವಾಗಲು ಒಡವೆಯನ್ನು ಕಚ್ಚುವ ಚತುರತನದಲ್ಲಿ ಮಾತನಾಡಲು ಚತುರತನದಲ್ಲಿ ಮಾತನಾಡಲು ಹಿತದಿಂದಲೂ ತಂದು ಹೊತ್ತಿನ ರವ ಬೇಗನೆ ಹಿತದಿಂದಲೇ ತಂದು ನೀಡು ಮುತ್ತಿನ ರವ ಬೇಗನೆ ನೀನು ಬೇಳುವ ಪಕ್ಷಿ ಪದವ ಹೆಚ್ಚಿಸುವುದನ್ನು ಸಾಧ್ಯ ಸಾಧ್ಯ ನೀನು ಬೇಳುವ ಪಕ್ಷಿ ನಮವ ಹೆಚ್ಚಿಸುವುದಕ್ಕೆ ಸಾಧ್ಯ ಸಾಕು ಇನ್ನು ನಿನಗೆ ಸಾಧ್ಯ ಎಂದು ಕರಸಯ್ಯ ಬೇಗ ಸಾಧ್ಯ ನಿನಗೆ ಸಾಧ್ಯ ಕರಸಯ್ಯ ಬೇಗ ಸಾಧ್ಯ ಒಡವೆಯನ್ನು ಕಟ್ಟುವಾಗ ಒಡವೆಯನ್ನು ಕಟ್ಟುವ ಚತುರತನದಲ್ಲಿ ಮಾತನಾಡ ಚತುರತನದಲ್ಲಿ ಮಾತನಾಡ ಈತದಿಂದಲೇ ತಂದು ಮುತ್ತಿನ ರವ ಬೇಗದೆ ಮುತ್ತಿನ ರವ ಬೇಗದೆ ಎಲವೋ ತಸ್ಕರನೇ, ಪಟದಲ್ಲಿರುವ ಪಕ್ಷಿಯು ಹಾರವನ್ನು ನುಂಗಿತು ಎಂದು ಹೇಳಿದರೆ ನಂಬುವವರು ಯಾರು? ಒಳ್ಳೆಯ ವಾಕ್ಯದಿಂದ ಹಾರವನ್ನು ಕೊಟ್ಟು ಸುಖವನ್ನು ಪಡೆ. ಮಹಾರಾಜ, ಮಹಾರಾಜ, ಸಾರಿ ಸಾರಿ ಪೇಳುವೇನೋ ನಿರಪರಾಧೆ ನಾನು ಎಂದು ಸಾರಿ ಸಾರಿ ಪೇಳುವೇನೋ ನಿರಪರಾಧೆ ನಾನು ಎಂದು ಆ
ಗೋಚರವಿಲ್ಲದೆ ಎಲ್ಲ ಚೋರನಲ್ಲದೆ ಬೇಡುವೆ ಸಾರಿ ಸಾರಿ ಬೇಡುವೇನು ನಿರಪರ ಎಲ್ಲೋ ಮಹಾರಾಜ ಮಹಾರಾಜ ಗೋಚರವಿಲ್ಲದೆ ಇಲ್ಲ ಜರಗೀರ್ಪ ಕಾರ್ಯಕ್ಕೆ ಗೋಚರವಿಲ್ಲದೆ ಇಲ್ಲ ಜರಗೀರ್ಪ ಕಾರ್ಯಕ್ಕೆ ವಚಿಸುವ ಸಾಕ್ಷಿಯೋ ವಚಿಸುವ ಸಾಕ್ಷಿಯೋ ಹೇಗೆ ಬೋಪೆನೋ ರಾಜ ಸಾರಿ ಸಾರಿ ಬೇಡುವೆ ನಿರಪರಾಧಿ ನಾನು ಎಲ್ಲೋ ಆ ಮಹಾರಾಜ, ನಾನು ಎಷ್ಟು ಹೇಳಿದರೂ ಕೇಳದೆ ನನ್ನನ್ನೇ ಕೇಳುತ್ತಿರುವೆಯಲ್ಲ, ಇದು ನ್ಯಾಯವೇ? ಇದು ಧರ್ಮವೇ ಮಹಾರಾಜ? ನಾನೇನಾದರೂ ಕಳ್ಳತನವನ್ನು ಮಾಡಿರುವೆನೆ? ಆ ಕಳುವಾದ ವಸ್ತುಗಳು ನನ್ನೊಡನೆ ಏನಾದರೂ ಇರುವುದೇ? ಕಳುವಾದ ನಂತರ ನಾನು ಎಲ್ಲಿಯಾದರೂ ಹೋಗಿರುವರೆ? ಆ ವಸ್ತುಗಳು ನನ್ನ ಬಳಿ ಏನಾದರೂ ಇರುವುದೇ? ನನಗಾರಾದರೂ ಸಹಾಯಕರಿರುವರೆ? ಯಾವುದು ಇಲ್ಲದೆ ಮಾತು ಮಾತಿಗೂ ನನ್ನನ್ನು ಕಳ್ಳನೆಂದು ಹೇಳುವುದು ನ್ಯಾಯವೇ? ಧರ್ಮವೇ ಮಹಾರಾಜ? ಇದು ನಿಮಗೆ ಧರ್ಮವೇ? ಇಲ್ಲ ಓ ತಸ್ಕರನೇ ಮಹಾರಾಜ, ಒಳ್ಳೆಯ ವಾಕ್ಯದಿಂದ ಆಹಾರವನ್ನು ಕೊಟ್ಟು ಸುಖವನ್ನು ಪಡೆ. ಇಲ್ಲದೆ ಹೋದರೆ ನಿನಗೆ ದಂಡ ಪ್ರಯೋಜನವಾಗುವುದು. ಎಲೆ ಕಾಲ ಬಿಟ್ಟರೆ ಇವನನ್ನು ಬೇಗ ಸೆಳೆದುಕೊಂಡು ಹೋಗಿ. ಹೇ ಶನಿದೇವ, ಈಗ ನಿನಗೆ ತೃಪ್ತಿ ಆಯಿತೆ ತಂದೆ? ಈ ಪೆಟ್ಟುಗಳನ್ನು ನಾನು ತಾಳಲಾರೇನೆ ದೇವಾ. ಇಲ್ಲ ಓ ಬಂಡನೆ, ನಿನಗೆ ಗತಿ ಪಟದ ಮಹಾರಾಜ, ಇದು ನ್ಯಾಯವೇ? ವಿವೇಕವಿಲ್ಲದ ಮೂರ್ಖ ನಿನಗೆ ಏಕೆ ಇಂತಹ ರಾಜ ಪದವಿ? ವಿವೇಕವಿಲ್ಲದ ಮೂರ್ಖ ನಿನಗೆ ಏಕೆ ಇಂತಹ ರಾಜ ಪದವಿ? ಕಟುಕರಾದ ಕಾಲ ಪಟ್ಟರೆ ಕಟ್ಟಿಯ ಗದಿ. ಪಡದುರುಳನ್ನು ತಡೆಯದು ಕೋಪವ, ಪಡದುರುಳನ್ನು ತಡೆಯದು ಕೋಪ. ಧರ್ಮದಿಂದ ನೀಡುವ ನುಡಿಗಳಿಗೆ ತೋಚಿದ ತರದಳು ನಾಚಿಕೆಯಿಲ್ಲದೆ, ತೋಚಿದ ತರದಳು ನಾಚಿಕೆಯಿಲ್ಲ ವಾದಿಸುತ್ತಿರುಪಯ ನೀಡದೆ, ತೋಚಿದ ತರದಳು ನಾಚಿಕೆಯಿಲ್ಲ ವಾದಿಸುತ್ತಿರುಪಯ ನೀಡದೆ. ತುಡೈತನಂತಿರ್ಪ ದೊರೆತನಂತಿರ್ ಎಲೆಗೆಯ ಗುರು ನೀನಾಗುವೆಯ, ತುಡೈತನಂತಿರ್ಪ ದೊರೆತನಂತಿರ್ ಎಲೆಗೆಯ ಗುರು ನೀನಾಗುವೆಯ. ಕಡುಪಿಡಿಯದ ನಮ್ ಜಡಮತಿಯಲ್ಲಿ ಪಡೆದೊರಗುವ ನಾನು ಕೈತುವೆನೆ. ಚೋರನ ನಿನ್ನನು ಮರ್ತನ ಮಾಡದ, ಚೋರನ ನಿನ್ನನು ಮರ್ತನ ಮಾಡ ಸುಮ್ಮನೆ ಬಿಡುವೆನೆ ನೀತನೆ, ಸುಮ್ಮನೆ ಬಿಡುವೆನೆ ನೀತನೆ. ಮಹಾರಾಜ, ರಾಜನೀತಿಯ ಮರ್ಮವರಿಯದೆ ರಾಜನೀತಿಯ ಮರ್ಮವರಿಯದೆ ಭೋಜನಾದ ರಾಜ ನೀನು. ಮಹಾರಾಜ, ರಾಜನೀತಿಯ ಮರ್ಮವರಿಯದೆ ಭೋಜನಾದ ರಾಜ ನೀನು. ಧರ್ಮಶಾಸ್ತ್ರವ
ದೇಶದೇ ಆಜ್ಞೆಗೈದೆಯ ವಿವೇಕವಿಲ್ಲದ ಮೂರ್ಖ ನಿನಗೆ ಏಕೆ ರಾಜ ಪದವಿ ಕಾಡಿಗೆ ಸೆಳೆದು ಇವನ ಘೋರ ಕಾಡಿಗೆ ಸೆಳೆದು ಇವನ ಮರಳು ಭೂಮಿಯ ಮೇಲೆ ಮಲಗಿ ಮರಳು ಭೂಮಿಯ ಮೇಲೆ ಮಲಗಿ ಹೊಡೆಯಿರೆ ಕೈ ಕಾಲುಗಳನ್ನು ಹೊಡೆಯಿರೆ ಕೈ ಕಾಲುಗಳನ್ನು ಕಾಲುಂಡ ಕಾಲಪಟಲ ಪುಟರಾದ ಕಾಲಪಟ ಕಟ್ಟಿಯಕ್ಕದು ಇವನ ಬೇಗ ಮುತ್ತು ಎಲ್ಲದ ಕೋಟಪೇಟೆಯ ತಿರುಗಿಗೆ ಕೋಟಪೇಟೆಯ ತಿರುಗಿಗೆ ನ್ಯಾಯವಿದೇನಾ ಧರ್ಮವಿದೇನಾ ನೀತಿಯಿದೇನಾ ನ್ಯಾಯವಿದೇನಾ ಧರ್ಮವಿದೇನಾ ನ್ಯಾಯವಿದೇನಾ ಧರ್ಮವಿದೇನಾ ನೀತಿಗಿದೇನಾ ಸತ್ಯವಿದೇನಾ ಮಹಾರಾಜ ನ್ಯಾಯಗಳನ್ನು ಸರಿಯಾಗಿ ಪರಿಶೋಧಿಸದೆ ಈ ರೀತಿ ಅಗೋಚರವಾಗಿ ನಡೆದು ಹೋಗಿರುವ ಕಾರ್ಯಕ್ಕೆ ಯಾವ ಸಾಕ್ಷಿಗಳಿಲ್ಲದೆ ಈ ರೀತಿಯಾಗಿ ಕಠೋರ ದಂಡನೆಯನ್ನು ವಿಧಿಸಿದ್ರಲ್ಲ, ಇನ್ನು ನನ್ನ ಮುಂದಿನ ಗತಿ ಹೇಗೆ ಮಹಾರಾಜ? ನನ್ನ ಮುಂದಿನ ಗತಿ ಏನು? ನಿನಗೆ ಗತಿ ಪಟದಲ್ಲಿರುವ ಪಕ್ಷಿಯೇ ಗತಿ. ಮಹಾರಾಜ ಮಹಾರಾಜ ಇವರನ್ನು ಬೇಗ ಸೆಳೆದುಕೊಂಡು ಮಹಾರಾಜ ಮಹಾರಾಜ ತೆರಳುತ್ತಿದೆ ಮರಳಿ ಮಲ್ಲಿಗೆ ಬಾಳಿದ ಸೊಗಸು ನಾಳಿನ ವಲಸೋ ಬಾಳಿದ ಸೊಗಸು ನಾಳಿನ ವಲಸೋ ತೆರಳುತ್ತಿದೆ ತೆರಳುತ್ತಿದೆ ಕನಸಿನ ಬಾಳ್ವೆಗೆ ಸೆಣಸುವ ಮರುಳ 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 ಕನಸಿನ ಬಾಳ್ವೆಗೆ ಸೆಣಸುವ ಮರುಳ ಬಯಲಾಸೆಗಳಿಗೆ ಬಾಯ್ ಬಿಡಲೇಕೆ ದೇವ ಬಯಲಾಸೆಗಳಿಗೆ ಬಾಯ್ ಬಿಡಲೇಕೆ ಹರಿ ಹರಿಯ ಸ್ಮರಿಸುತ್ತನ ದೇವ ಹರಿ ಹರಿಯ ಸ್ಮರಿಸುತ್ತನ ಪಾಪಗೋಡಿಗಳ ಕಳಕಳೆಯನುತ ತೆರಳುತ್ತಿದೆ ತೆರಳುತ್ತಿದೆ ಕಲಿದೇವ, ನೀನು ಕರಿಸದೆ ನನ್ನನ್ನು ಕಡೆಯಾಯಿಸುತ್ತಿರುವೆ ತಂದೆ. ಅಲ್ಲಿಗೆ ನಿನ್ನ ಮನವು ಶಾಂತಿಯಾಗುವುದೇ ಎನ್ನಪ್ಪ. ಆನಂದಿಸು ತಂದೆ, ಆನಂದಿಸು. ಅಯ್ಯ ಪುಣ್ಯಾತ್ಮರೇ, ನಾನು ಬರುವೆನು, ಸಮಾಧಾನದಿಂದ ನಡೆಯಿರಿ.
ಲೇ ಬೋರ ಇವನೇನು ಇವನ್ ನೋಡಿದ್ರೆ ನನ್ನ ಹೊಟ್ಟೆ ಕರ್ಲ್ ಚುರುಕ್ಲಂತದ್ಲ ಇವನ್ ಕೈಗಳು ಕಳ್ತನ ಮಾಡೈತ ಇಲ್ವಾ? ನಮ್ಮ ರಾಜರು ಇವ್ರ ಕೈ ಕಾಲು ಕಡಿದು ಇದು ಮಾಡು ಅಂತೇಳಿ ಅಂತ ಆಜ್ಞೆ ಮಾಡ್ಯಾರ, ನಡೆಯಲ್ಲ. ಲೇ ಗೋರ, ಇವನೇನ್ ಲಂಚ ತರ ಮೈ ತೋರಿಸ್ತೀನಿ ಅಂತ ನಿನ್ಗೆ? ನೀನ್ ಮಾಡಬೇಡ, ನಾನೇ ಕಡಿತೀನಿ. ನಮ್ಮ ರಾಜರು ಒಪ್ಪಿಸ್ತೀನಿ ಕಳ ನಿನ್ ಸಮಾಚಾರನಾ? ಇಲ್ಲಪ್ಪ, ನಾನು ಹಂಗ್ ಮಾಡ್ಬೇಡಪ್ಪ, ನಾನು ಹಂಗ್ ಮಾಡಲ್ಲ. ಲೇ ಗೋರ, ಇವ್ ವೇದಾಂತ ಗೀದಂತ ಕೇಳ್ಬೇಡ. ನಾನೇ ಕಾಲು, ನಾನೇ ಕೈಯೇ ಚೆಲ್ಲ. ಏನಾರ ದೇವ್ರಿಗೆ ನೆನ್ಕೊಳ್ಳಪ್ಪ. ಅಯ್ಯೋ, ಇನ್ನು ಯಾರನ್ನು ನೆನೆದು ನನ್ನದಾಗತಕ್ಕದ್ದೇನಿದೆ. ಆದರೆ ನಿಮ್ಮಲ್ಲಿ ನನ್ನದೊಂದು ಬೇಡಿಕೆ. ಏನು ಹೇಳಪ್ಪ? ನಿಮ್ಮ ರಾಜರು ಕೈಕಾಲು ಕಡಿಯಲು ಆಜ್ಞೆ ಮಾಡಿರಲ್ಲವೇ? ಹೌದು. ಆದರೆ ನನ್ನ ಕೋರಿಕೆ ಪ್ರಕಾರ ನನ್ನ ಶಿರವನ್ನೇ ಕಡಿದರೆ ನಿಮಗೆ ಪುಣ್ಯ ಬರುವುದು. ಅದೇನದು ಬಗ್ಲು? ಚಾಚಾ ಕಾಲು, ಚಾಚಾ ಕೈಯ. ಹಲೋ, ಶನಿದೇವರ ಪಾದಾರವಿಂದೆಳೆಯುಗೋ ಬೀಳ್ದೋ. ಹರ ನಮ ಪಾರ್ವತಿ ಪತಿಯೇ. ಲೋ ಗೋರ, ಏನ್ ಈ ಹಾಳಾದ ಕೈ ಕಾಲು ಕಳ್ತನ ಮಾಡೈತ ನಮ್ಮ ರಾಜ, ನಾವು ಕೈ ಕಾಲು ಕಡ್ದು ಬಿಟ್ಟಿದ್ವಿ. ಈಗ ಏನ ಮಾಡೋದು? ಲೋ ಬೋರ, ಇವನ್ ಕೈ ನೋಡಿದ್ರೆ ಪಳ ಪಳ ತಳ ಅಂತ ಹೊಳಿತಾವಲ್ಲ. ಲೋ, ಯಾವ ಪುಣ್ಯಾತ್ಮ ರಾಜನ ಇವನು? ನಾನೇನೋ ಕೈ ಕಡ್ದ್ಬಿಟ್ಟೆ, ನೀನೇನೋ ಕಾಲು ಕಡ್ದ್ಬಿಟ್ಟೆ. ನಮ್ಗೆ ಯಾಕೋ ಇವೆಲ್ಲ? ಲೋ ಅಷ್ಟೇ, ಹಾಳಾದ್ರು ಕೈ ಕಾಲು ಪಾಪ ಪುಣ್ಯ ಮಾಡೈತೋ ಇಲ್ಲೋ, ನೀನೇ ತಾನೇ ನನಗೆ ಇದು ಮಾಡಿ ಕಳಿಸಿದ್ದು. ಲೋ, ಈ ಕೈ ನೋಡ್ರೆ ಯಾವ ಪುಣ್ಯಾತ್ಮ ಇಷ್ಟು ದಾನ ಧರ್ಮ ಮಾಡೋನೋ ಏನಾಗ ಗೊತ್ತಿಲ್ವಲ್ಲ. ಲೋ, ನಂಗೊಂಥರ ಹಳ ಗೊತ್ತಾಯ್ತಾ ಕೇಳ. ನೀನೇ ತಾನೇ ಹೇಳಿದ್ದು, ನಮ್ಮ ರಾಜ್ಯರ ಆಜ್ಞೆ ಅಂತ ನೀನೇ ತಾನೇ. ಏನ್ ಮಾಡತ್ಲ? ರಾಜರು ಹೇಳ್ದ ಕೈ ಕಾಲು ಕಡೀರಿ ಅಂದ. ನಾವು ಕೈ ಕಾಲು ಕಡ್ದು ಆ ಪಾಪ ನಮ್ಗೇನ್ಲ? ಪಾಪ ನಿನ್ನ ಮಾತು ಕೇಳಿ ನಾವು ಪಾಪ ಏನ್ಲ ಮಾಡೋದು ಈಗ? ಏನ್ ಮಾಡೋದು? ರಾಜರು ಕೊಪ್ಸತ್ಲ? ರಾಜರು ಕೊಪ್ಪಿಸ್ಬಿಟ್ಟು ನಿನ್ನೇನೆ ಬರ್ತೀನಿ. ನಡಿಲ ದಾರಿ. ಲೋ 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 ಲೋ, ದಾರಿನ ಕಂಟಲ್ವಲ್ಲ? ಲೋ 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 ಲೋ, ಹಿಂಗಲ್ಲ ಕಳ್ಳ. ಲೋ ಲೋ ಲೋ, ಹಿಂಗೆ ಕಳ್ಳ. ಲೋ, ಹಿಂಗೆ ಕಳ್ಳ ದಾರಿ. ದಾರಿನ ಕಂಟಲ್ವಲ್ಲ? ಏನ ದಾರಿನ ಕಂಟಲ್ವಲ್ಲ? ಏನ ಮಾಡೋದಿಲ್ಲ? ಲೋ 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 ಲೋ, ನಡಿಲ. ನನ್ಗೂ ಕಾಣಿಸ್ತಾ ಇಲ್ಲ ಕಳ ದಾರಿ. ನಿನ್ ಮಾತು ಕೇಳಿ ನಾನು ಓದ್ನಲ್ಲ. ಏನ್ಲ ಮಾಡೋದೀಗ? ರಾಜರು ಬೇರೆ ಕೈ ಕಾಲು ಕಡೆಯಿಂದವನೆ, ರಾಜರು ಬೇರೆ ಕಡೆಯಿಂದವನೆ. ಏನ ಮಾಡೋದು? ಭಗವಂತ ನಡೆಯ. ಲೋ 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 ಲೋ, ಏ ಕಳ ದಾರಿ. ಎಂತು ತಾಳಲಿನ ಸಂಕಟವಾ ಚಿಂತಾತಿ ಶಯನ. ಪರಮಾತ್ಮ, ಎಂತು ತಾಳಲಿನ ಸಂಕಟವಾ ಚಿಂತಾತಿ ಶಯನ. ದೇವಾ, ನಿನ್ನ ದೂಷಿಸಿನ ಈ ಪರಿಯಾದನೋ. ಪರಮಾತ್ಮ, ನಿನ್ನ ದೂಷಿಸಿನ ಈ ಪರಿಯಾದನೋ. ಇನ್ನೆಗೆ ಸಹಿಸಲಿ
ಸಂಕಟವ ದೇವ ಇನ್ನೇಗೆ ಸಹಿಸಲಿ ಈ ಸಂಕಟವ ಎಂತು ತಾಳಲಿನ ಸಂಕಟವ ಚಿಂತಾತಿ ಶಯನ ದೇವ ಪರಮಾತ್ಮ ರಾಜ್ಯ ಭಗವ ತೊರೆದು ಮಹಾಜನನಾದನೋ ರಾಜಭೋಗವ ತೊರೆದು ಮಹಾಜನನಾದನೋ ಬಂದೆನ್ನ ಸಲಹೋ ಓ ಬಾನು ನಂದನ ದೇವ ಬಂದೆನ್ನ ಸಲಹೋ ಓ ಬಾನು ನಂದನ ಸಾಕು ಮಾಡೋ ಜನ್ಮ ಸಾರಸ ನೇತ್ರ ದೇವ ಸಾಕು ಮಾಡೋ ಜನ್ಮ ಸಾರಸ ನೇತ್ರ ಸಹಿಸೆನು ನಾನು ಈ ಸಂಕಟವ ಸಹಿಸೆನು ನಾನು ಈ ಸಂಕಟವ ಎಂತು ತಾಳಲಿನ ಸಂಕಟವ ಚಿಂತಾತಿ ಜಯನ ಪರಮಾತ್ಮ ನಾನೀ ನೋವನ್ನು ಸಹಿಸಲಾರನೆ ನಾವು ಮಾನವರು ತಿಳಿದೋ ತಿಳಿಯದೆಯೋ ನಿಮ್ಮನ್ನು ದೂಷಣೆಗೈದ ಮಾತ್ರಕ್ಕೆ ಇಂತಹ ಘೋರ ಕಷ್ಟವೇ ತಂದೆ. ಇಂತಹ ಕಷ್ಟವನ್ನು ಕೊಡುವುದಕ್ಕೆ ಬದಲು ನನ್ನ ಪ್ರಾಣವನ್ನೇ ಹರಿಸಿ ಸಂತೋಷವನ್ನು ನೋಡಬಾರದೆ ಅನ್ನಪ್ಪ, ನೋಡಬಾರದೆ. ಹೇ ರವಿನಂದನ, ಭಾನುಜಾಯ, ಶನಿದೇವ. ಆಗೋ ಲೋ ನಾಗಣ್ಣ, ಯಾಕವ್ವ ಕರೀತಾ ಇರೋದು? ಏನ್ ಮಾಡ್ತಾ ಇದೀಯಾ? ಬಾರ ಬೇಗ ಇಲ್ಲಿ. ಅಲ ಇವನ ರೊಟ್ಟಿ ರೊಟ್ಟಿ ಅಂತ ತಿಂತಾ ಇದ್ಬಿಟ್ರಿ ಹೆಂಗ? ನಡಿಯ ಬೇಗ. ಯಾಕಪ್ಪ ಕರೀದು? ಅಲ್ವಾ ನಾಗು, ನಿನ್ನ ಹೆಂಡತಿ ಗೌರಮ್ಮನು, ಅದರಲ್ಲಿ ನನ್ನ ಸೊಸೆ ತವ್ರ ಮನೆಗೆ ಹೋಗಿ ಎಷ್ಟು ದಿನಗಳಾಯ್ತಾ? ಅಪ್ಪ ಯಾಕಪ್ಪ? ನಿನ್ ಸೊಸೆ ಅವ್ರ ತವ್ರ ಮನೆಗೆ ಹೋಗವ್ರೆ. ಹೋಗಿ ಕರ್ಕೊಂಬೋಗಪ್ಪ. ಅಪ್ಪ ಅಪ್ಪ ಯಾಕಪ್ಪ? ನಾನು ಹೋಗಲ್ಲಪ್ಪ. ಅಲ್ವಾ ಹೋಗಿ. ನನ್ನ ತಾಯಿ ಮನೆಯಲ್ಲಿ ಇಲ್ದ್ರೆ ಮನೆನೇ ಹಾಳ್ಬಡಿದಪ್ಪ. ಹೋಗಿ ಕರ್ಕೊಂಬೋಗು. ಅಪ್ಪ ನೀನೇನೋ ಹೇಳ್ತೀಯ, ಹೌದು ಗೊತ್ತೇನು ಇಷ್ಟೊಂದು ಉದ್ಬಿಟ್ಟಿದೆ ನನ್ನ ಮೇಲೆ. ಆ ಸಾಹೇಬ್ರು ಹೋದಬ್ಬ ಗೌರಿ ಹಬ್ಬ ಕರ್ಕೊಂಡೋಗಿ ನಿಂಗೆ ಕೊಡ್ಬೇಕಾದ್ರು ವರದಕ್ಷಿಣೆ ಎಲ್ಲ ಕೊಡ್ಲಿ ಅಂತ ಈ ಶುದ್ಧ ಪರ್ಸಂಗ ಹೇಳಿದ್ರು. ನನ್ನ ಹಬ್ಬಕ್ಕೆ ಕರೆದಿಲ್ಲ. ಹೆಂಗಪ್ಪ ಹೋಗೋದು? ನಿನ್ನ ಕಾಲಕ್ಕೂ ನನ್ನ ಕಾಲಕ್ಕೂ ಸಾನೇ ವ್ಯತ್ಯಾಸ ಅದಪ್ಪ. ನಾನೇನು ಗಂಡಸರು ಬೇಡ, ನನ್ನ ಮುಖ ಮೇಲೆ ಮೀಸಲ್ ಬೇಡ, ನಾನಂತೂ ಹೋಗಲ್ಲಪ್ಪ. ಬೇಕಾದ್ರೆ ನೀನೇ ಹೋಗಿ ಆ ನಿನ್ನ ಮುದ್ದು ಸೊಸೆ ಕರ್ಕೊಂಡು ಬಾ ಹೋಗು, ನಾನಂತೂ ಹೋಗಲ್ಲ. ಅವ್ರು ಕೊಡೋದೇನು, ನಾವು ತಗೊಳ್ಳೋದೇನು, ಅದರಲ್ಲಿ ನಮ್ಗೆ ಏನೋ ಕಡಿಮೆ ಆಗಿದೆ. ಈ ಕಾಲದ ಹುಡುಗರ ಕೆಲಸವೇ ಹೀಗೆ. ಆಳ ವರದಕ್ಷಿಣ, ವರನಾಗ, ಅದು ಇದು ಅಂತ ಒಂದೇ ಆಟ. ಇದೆಲ್ಲ ನಮ್ಮ ಕಾಲದಲ್ಲಿ ಇಲ್ಲ ನಾಗು. ಅಪ್ಪ ನಿನ್ ಕಾಲ್ಕೋ ನಮ್ ಕಾಲ್ಕೋ ಶಾನೆ ವ್ಯತ್ಯಾಸ ಇದೆ.
ನಾನಂತೂ ಹೋಗಲ್ಲ ಅಂದ್ರೆ ಹೋಗಲ್ಲ. ನೀನು ಮುದ್ದು ಸೊಸನ್ ಬೇಕಾದ್ರೆ ನೀನೇ ಕರ್ಕೊಂಬ, ಹೋಗು ಹೋಗು. ನಾನೇ ಹೋಗಿ ಕರ್ಕೊಂಬರ್ತೀನಿ. ನೀನು ಮಾತ್ರ ಮನೆ ಕಡೆ ಹುಷಾರಾಗಿರು, ಇಲ್ಲ ಒಲೆ ಮುಂದೆ ಏನಾದ್ರೂ ಸೇರ್ಬಿಡ್ತೀಯ. ಅಪ್ಪ ಆ ಒಲೆ ಮುಂದೆ ಸೇರ್ದಾನೆ ಹೊಟ್ಟೆ ತುಂಬೋದು. ನಿನಗೆ ಕೊಟ್ಟಿಲ್ಲ ಅಂದ್ರೆ ಏನು ಉರ್ದು ಬೀಳ್ತೀಯಾ? ತಗೋ ತಿನ್ನು ತಿನ್ನು. ಬೇಡವಲ್ಲ ಆಗು, ನೀನು ತಿಂದು ತೇಕಿ ಚೆನ್ನಾಗಿದ್ದರೆ ನನಗಷ್ಟೇ ಸಾಕು. ಓ ಹೋಗು ಹೋಗು, ನೀನ್ ಸೊಸೆ ಚೆನ್ನಾಗಿ ಆಗ್ತಾಳೆ ಅಂತ ತಿನ್ಕೊಂಡು ಅಲ್ಲೇ ಇದ್ಬಿಡು. ನಾನೇ ಒಣ್ಣೊಟ್ಟು ತಿನ್ಕೊಂಡು ಇಲ್ಲೇ ಮಲ್ಕೊಂಡಿರ್ತೀನಿ. ನಾನೇ ಹೋಗ್ತೀನಿ, ನೀನು ಮಾತ್ರ ಒಲೆ ಮುಂದೆ ಸೇರ್ಬಿಡ್ತೀಯ. ಅಲ್ಲಪ್ಪ, ಒಲೆ ಮುಂದೆ ಸೇರ್ತಿರ ಹೊಟ್ಟೆ ಹೆಂಗ್ ತುಂಬೋದು ನೀನೇ ಹೇಳು. ಸರಿ ಸರಿ ಬರ್ಲಪ್ಪ, ಬರ್ತೀನಾ? ಹೋಗ್ ಬಾಬು, ಚೆನ್ನಾಗ್ತಾ ತಿನ್ಕೊಂಡು ಅಲ್ಲೇ ಇದ್ಬಿಡು. ಹೋಗು ಹೋಗು. ಆಯ್ತಪ್ಪ. ಗರ್ವದ ನುಡಿಗೆ ಗಾಸಿಕೋಟೆನೋ ನಾ, ಗರ್ವದ ನುಡಿಗೆ ಗಾಸಿಕೋಟೆನೋ ನಾ, ಗರ್ವದ ನುಡಿಗೆ ಚಂದ್ರಸೇನನಿಗೆ ಚಂಡಬೂದಿಯನ್ನು, ಚಂದ್ರಸೇನನಿಗೆ ಚಂಡಬೂದಿಯನ್ನು, ಚಂದ್ರಸೇನನಿಗೆ ಚಂಡಬೂದಿಯನ್ನು, ಚಂದ್ರಸೇನನಿಗೆ ಚಂಡಬೂದಿಯನ್ನು ಹೋಗಲಾಡಿಸಿನ್ನು, ಹೋಗಲಾಡಿಸಿನ್ನು ಅನ್ನ ಕೊಡುವ ಜ್ಞಾನ ಕಲ್ಪಿಸುವೆನೀಗ. ಅನ್ನ ಕೊಡುವ ಜ್ಞಾನ ಕಲ್ಪಿಸುವೆನೀಗ. ಗರ್ವದ ನುಡಿಗೆ ಗಾಸಿಕೋಟೆನೋ ನಾ, ಗರ್ವದ ನುಡಿಗೆ ಗಾಸಿಕೋಟೆನೋ ನಾ, ಗರ್ವದ ನುಡಿಗೆ ಎಲ್ಲವೋ ವಿಕ್ರಮ, ಈಗ ನಾನು ಆರಂಭದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡೆ. ಇರಲಿ, ನಾನು ಎಷ್ಟು ಕಷ್ಟವನ್ನು ಕೊಟ್ಟರೂ ಎಲ್ಲವನ್ನು ಸಹಿಸಿ ಸತ್ಯ ಪರಿಪಾಲನೆಯಲ್ಲೇ ನಡೆದ. ಇನ್ನು ಸಂತಸದಿಂದ ನೋಡುವನು. ಮತ್ತು ಆ ಚಂದ್ರಸೇನ ಮಹಾರಾಜನಿಗೆ ಈಗಿರುವ ದುರ್ಬುದ್ಧಿಯನ್ನು ಹೋಗಲಾಡಿಸಿ ಸುಜ್ಞಾನವನ್ನು ಕಲ್ಪಿಸಿ ಇವನಿಗೆ ಯಾರಾದರೂ ಅನ್ನ ನೀರು ಕೊಡಬೇಕೆಂಬುದಾಗಿ ಪ್ರಚಾರಗೊಳಿಸುವಂತೆ ಮಾಡುವೆನು. ಮತ್ತು ಆ ದುರ್ಜನರಿಗೆ ಈಗಿರುವ ದುರ್ಬುದ್ಧಿಯನ್ನು ಇನ್ನು ಕೆರಳಿಸಿ ಬಟ್ಟೆಯ ರಾಜನೀತಿಯನ್ನು, ಮಹಾರಾಣಿಯ ಪಾತಿರತ್ಯವನ್ನು ಪರೀಕ್ಷಿಸು. ಇರಲಿ, ಹಾಗೂ ಉಜ್ಜಯಿನಿ ನಗರವಾದ ಹೆಣ್ಣು ಮಗಳಾದ ಗೌರಮ್ಮನ ದೃಷ್ಟಿ ಇವನ ಮೇಲೆ ಬೀಳುವಂತೆ ಮಾಡಿ ಇವನನ್ನು ತಾಮಾಂದ ನಗರವನ್ನು ಸೇರುವಂತೆ ಮಾಡು. ಇಳೆಯೋಳ್ ಮೆರದ ವಿಕ್ರಮನ ಇಳೆಯೋಳ್ ಮೆರದ ವಿಕ್ರಮನ ಅಹಿತದಿ ಕಾಣುತ್ತೆ ಕರಚರಣಗಳು ಖಂಡಿಸುತ್ತೆ. ನಗಿಸಿದ ಶರೀರವೋ, ನಗಿಸಿದ ಶರೀರವೋ, ಕುಗಿಸಿದ ಮನವನ್ನು ಕೃಪೆಯಿಂದ ನೋಡುವೆ ಮುಂದಿನವನ್ನ.
ದುಃಖಿಸಿ ಅಯ್ಯೋ ದೇವ, ನಿನ್ನ ಮಹಿಮೆಯನ್ನರಿಯದೆ ನನ್ನ ಪತಿದೇವರು ನಿನ್ನನ್ನು ದೂಷಿಸಿ ಎಂತಹ ಅಪಾಯಕ್ಕೆ ಸಿಲುಕಿರೋರು. ಅಯ್ಯೋ ದೇವವೇ ಕುಮಾರ, ಹೀಗೇನು ಮಾಡೋದು? ನಿನ್ನ ಕಂದ ನಿನ್ನ ತಂದೆಯ ಮುಖವನ್ನು ನೋಡಲು ಆಗುತ್ತಿಲ್ಲವಲ್ಲ. ಅವರೆಲ್ಲಿರುವುದು ಹೇಗಿರುವುದು ನಾ ಕಾಣೆನಲ್ಲ ಕಂದ, ನಾ ಕಾಣೆನಲ್ಲ. ದುಃಖಿಸಬೇಡ ಮಾತೆ. ಈಗ ನಮಗಾಗುತ್ತಿರುವ ದುಸ್ಸಕನಗಳನ್ನು ಗಮನಿಸಿ ನೋಡಿದರೆ ನಮ್ಮ ಪ್ರಭುಗಳು ಪೂರ್ಣ ಕಷ್ಟದಲ್ಲಿ ತೊಡಲಾಡುತ್ತಿರುವಂತೆ ತೋರುತ್ತಿರುವುದು ತಾಯಿ. ನೀವು ಸಹ ಈ ರೀತಿ ಆದರೆ ಈ ಅಸಳೆಯ ಪಾಡೇನು ತಾಯಿ, ಪಾಡೇನು? ಚಿಂತೆಯನ್ನು ದೂರ ಮಾಡಿ ಧೈರ್ಯವನ್ನು ಅವಲಂಬಿಸಮ್ಮ, ಧೈರ್ಯವನ್ನು ಅವಲಂಬಿಸಮ್ಮ. ಹೌದಮ್ಮ, ನೀ ಈ ರೀತಿಯಾಗಿ ಶೋಕಿಸುವುದಾದರೆ ನಾನು ಸಹ ಶೋಕಿಸುವೆನಮ್ಮ. ಕುಮಾರ, ಇಲ್ಲಕ್ಕಂತ ಶೋಕಿಸುವುದು ನಿನಗಾಗಿ ಪಡುತ್ತಿರುವ ಕಷ್ಟಗಳು ಸಾಲು. ನಿನಗೆ ಕಷ್ಟವನ್ನು ಹೇಳದೆ ಎಷ್ಟು ನೊಂದುಕೊಂಡಿರೋ ನನಗಾಗಿದೆ. ಆ ದೈವ ಪರಮಾತ್ಮ ವಾಸುದೇವ, ಹೌದು ಮಾತು. ಈ ಅಸಳೆಗೂ ಸಹ ಇಂತಹ ಸಹನೆ ಉಂಟಾಗಿದೆ ತಾಯಿ. ಅದು ಯಾರೋ ಬರುವಂತಿದೆ. ಈಗ ನಾವು ಧೈರ್ಯದಿಂದ ವರ್ತಿಸದಿದ್ದರೆ ನಮಗೆ ಕೆಡುಕು ಉಂಟಾಗುವುದು ತಾಯಿ. ಆಲೋಚಿಸಮ್ಮ. ಮಾತೆ, ನೀವು ಈ ರೀತಿಯಾಗಿ ಶೋಕಿಸುವುದಾದರೆ ಮುಂದೆ ಓದುವ ಕಷ್ಟಗಳನ್ನು ಯಾವ ರೀತಿ ಸಹಿಸುವೆ ಮಾತೆ? ನಮ್ಮ ಜೊತೆನೇ ಇದ್ದು ನಮ್ಮಲ್ಲಿ ಮಾತನಾಡಿ ಗುಟ್ಟುಗಳನ್ನು ಹೇಳಿಕೊಂಡು ದೂರಾತ್ಮ. ದ್ರೋಹಿ, ನಮ್ಮ ಮೇಲೆ ನಿನಗೆ ಎಷ್ಟು ಸಹನೆ ಇದೆಯೋ? ಛೇ ಮೂರ್ಖ! ನಮಗೆ ಸಹಾಯಕ ಪರನಾಗಿ ನಿಂತು ನಟನೆ ಮಾಡಿ ಮಹಾರಾಣಿಯವರನ್ನು ಮೆಚ್ಚಿಸಿ ರಾಜಮುದ್ರೆ ಬೀಗದ ಸ್ಥಳನ್ನು ಅಪಹರಿಸಲು ಬಂದಿರುವ ಕಪಟಿ. ಅದು ನಿಮ್ಮ ಸ್ವಪ್ನದಲ್ಲಿಯೂ ಕಾಣಲಾರರಿ ಅದಮರೆ. ಕೂಡಲೇ ನೀನು ಇಲ್ಲಿಂದ ಹೊರಡುವುದು ಉಚಿತವಾಗಿದೆ. ಹೊರಡು. ನೀಚ, ಏನೇ ಮಾಡಿದರೂ ನಿಮಗೆ ಬೀಗದ ಹೆಸರನ್ನು ನಾನು ಕೊಡಲಾರದು. ಅದೇನೇ ಆಗಲಿ, ನೀನು ಹೊರಟು ಹೋಗುವುದು. ಅಮ್ಮ, ಈ ಹೇಡಿಯ ಸಂಗಡ ಇಷ್ಟು ವಾದಬೇಕಮ್ಮ? ಇವನಿಗೆ ಕಾಲವು ಚೆನ್ನಾಗಿರುವುದು. ಇವರು ಏನೂ ಬೇಕಾದರೂ ಮಾಡಬಹುದು. ಎಲ್ಲವೋ ವ್ಯಾಘ್ರ ಮುಖನೇ, ಎಲ್ಲವೋ ರಾಜ್ಯದ್ರೋಹಿ, ನಿನ್ನ ಮುಖದರ್ಶನವೇ ಬೇಡ. ತೊಲಗು. ಅಯ್ಯೋ, ವಿಧಿ ವಿಲಾಸವೇ ಅಮ್ಮ, ತಾಯಿ. ಮನ್ನಿಸಬೇಕಮ್ಮ ಮಾತೆ, ಮನ್ನಿಸಬೇಕಮ್ಮ. ಮನ್ನಿಸಬೇಕಮ್ಮ ಮಾತೆ, ಮನ್ನಿಸಬೇಕಮ್ಮ. ಕಪಟಿಯೋ ನಾನಲ್ಲ, ಗರ್ವಿಯೋ ನಾನಲ್ಲ. ಕಪಟಿಯೋ ನಾನಲ್ಲ, ಗರ್ವಿಯೋ ನಾನಲ್ಲ. ಕರ್ಮ ಪಾಶದಿ ನರನುವೆ ಕರ್ಮ ಪಾಶದಿ ನರನುವೆ ವಾಕ್ಯವ ಪಾಲಿಸು ಮಾತೆ. ಮಾನಿಸ
सरसी जनाबन साक्षी माते माते अम्मा सरसी जनाबन साक्षी माते सत्य दिसारू स्वामिया सेवका सत्य दिसारू स्वामिया सेवका मनीषा बेगम्मा माते मनीषा बेगम्मा माते ತಾಯಿ, ನೀವು ಈ ರೀತಿ ಹೇಳೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ನಾನು ಮಾತ್ರ ಸತ್ಯದಿಂದಲೇ ನಡೆದು ಬರುತ್ತಿರುವೆನು. ವಿಧಿ ಇಲ್ಲದ ಅವನ ಸಂಗಡ ನಡೆಯನ್ನು ಮಾಡುತ್ತಿರುವನು ಮಾತೆ. ನಾನು ಸಹ ಕೊಡಕನಿಗೆ ಎದುರಾದರೆ ಹಾಲಿನ ಕುಹುಕ ಗುಟ್ಟಾದ ತಿಳಿಯುವ ಬಗ್ಗೆ ಹೇಗೆ ತಾಯಿ? ಆದ್ದರಿಂದ ನಮ್ಮ ಪ್ರಭುಗಳ ಬರೋವರೆಗೂ ನಮ್ಮ ರಾಜ್ಯದ ಸಿಂಹಾಸನವನ್ನು ಮತ್ತು ನಮ್ಮ ಪ್ರಭುಗಳ ಬರೋವರೆಗೂ ನಿಮ್ಮನ್ನು ರಕ್ಷಿಸಲು ಕಂಕಣಬದ್ಧನಾಗಿರುವನು ಮಾತೆ. ಇದು ನನ್ನ ಆತ್ಮಸಾಕ್ಷಿಯಾಗಿ ನುಡಿತಿರುವೆನು ಮಾತೆ. ಎಲ್ಲವೋ ವೀರವರ್ಮ, ನೀನು ಏನು ಹೇಳಿದರೂ ನಂಬಲು ಸಾಧ್ಯವಿಲ್ಲವೋ? ನಿಮ್ಮ ಈರ್ವರ ಕೆಡುಕುತನವು ಹೇಗೆ ಮುಂದೂಡುವುದೆಂಬುದನ್ನು ನಾನು ಚೆನ್ನಾಗಿ ಅರ್ಥಕೊಂಡಿರುವೆ. ಇನ್ನು ನೀನು ಹೆಚ್ಚಿಗೆ ಹರಟದೆ ಇಲ್ಲಿಂದ ಹೊರಡುವುದು ಉಚಿತವಾಗಿದೆ. ಹೊರಡು. ಮಂತ್ರಿಗಳೇ, ನೀವು ಈ ರೀತಿಯಾಗಿ ಹೇಳುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಈಗ ನಾನು ಎಷ್ಟು ಸತ್ಯದ ನುಡಿಗಳನ್ನು ನುಡಿದರೂ ಫಲವಾಗಲ್ಲ. ನಿಜ, ಬಲಾಢ್ಯರಾದ ನೀವೇ ಈ ಪರಿಸ್ಥಿತಿಯಲ್ಲಿ ಇರುವಾಗ ಇನ್ನು ನಮ್ಮಂಥವರ ಪಾಡೇನು ಮಂತ್ರಿಗಳೇ? ಸಮಸ್ತರು ಈ ರೀತಿಯಾದರೆ ಈ ಮಾಳವ ರಾಜ್ಯವು ಯಾವ ಸ್ಥಿತಿಗೆ ಬರುವುದೆಂದು ಆಲೋಚಿಸಿರ ಮಂತ್ರಿಗಳೇ. ಅಮ್ಮ, ನೀವು ಏನು ತಿಳಿದುಕೊಳ್ಳ್ರಿ, ನಾನು ಮಾತ್ರ ಸತ್ಯದಿಂದಲೇ ನಡೆದು ಬರುತ್ತಿರುವೆನು ತಾಯಿ. ಇದು ನನ್ನ ಆತ್ಮಸಾಕ್ಷಿಯಾಗಿ ನುಡಿತಿರುವನು ಮಾತೆ. ಇದು ಸತ್ಯ, ಸತ್ಯ ಮಾತೆ. ನಮ್ಮ ಸಂಗ್ರಹವೇ ಅದು ಆ ದುರುಳನೋ ಬರುವಂತಿದೆ ಮಾತೆ. ಕೋಪಿಸಬೇಡಿ ಮಂತ್ರಿಗಳೇ, ನೀವು ಸಹ ಕೋಪಿಸಬೇಡಿ. ಏನು ವೀರ, ಎಲ್ಲಿಯವರೆಗೂ ಬಂದಿದೆ ನಿಮ್ಮ ಪ್ರತಾಪ? ಈ ಮೂರ್ಖರು ಏನು ಹೇಳಿದರು? ರಾಜಮುದ್ರೆ ಬೊಕ್ಕಸದ ಬೀಗದ ಸೆಲೆಯನ್ನು ಕೊಟ್ಟರೆ ಅಥವಾ ಇನ್ನೂ ಕೊಡಲಿಲ್ಲವೇ? ಪ್ರಭುಗಳ ವಾಕ್ಯದಂತೆ ಎಷ್ಟು ಹೇಳಿದರು, ಏನು ಮಾಡಿದರು ಕೊಡಲಿಲ್ಲವು. ಇನ್ನು ನಿಮ್ಮ ಮನ ಬಂದಂತೆ ನಡೆಸಬಹುದು. ಏನು? ದುರದೋಳೆನ್ನಯ ಪ್ರತಾಪವಂ, ದುರದೋಳೆನ್ನಯ ಪ್ರತಾಪವಂ ಜಗ ಜಗಿಸುತ್ತಲಿ ಜಗದೋಳ್ ಪ್ರಸಾರಳೋಪದೀಗಲ್ ಈಗಲ್ ಇಳೆಯೋಳೆನ್ನಯ ಪೌರುಷವಂ, ಇಳೆಯೋಳೆನ್ನಯ ಪೌರುಷಂ ಭಾವಿಸುತ್ತಲಿ ಮುದ್ರೆಯನ್ನು ಸಗಿ ಬಾಳ್ಪುದು ಉಚಿತವಂ ಉಚಿತವಂ. ಎಲ್ಲೋ ಹೇಡಿಯಾದ ಪಟ್ಟಿವೆ. ನಿನ್ನಿಂದಲೇ ಈ ರಾಣಿ ಕಟ್ಟಿರುವುದು. ಮೊದಲು ನಿನ್ನನ್ನು ಸಂಹರಿಸಿದರೆ ತಾನಾಗಿಯೇ ಮುದ್ರೆಯನ್ನು ಕೊಡುವಳು. ಕೊಡಿಸು 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 ಕೊಡಿಸು. ನೀನು ನನ್ನ ಪ್ರಾಣವನ್ನು ತೆಗೆದರು ನಿನಗೆ ರಾಜ್ಯ ಮುದ್ರೆ ಬೀಗದೆಸಳು ದಕ್ಕಲಾರವೆಂದು ಹೇಳಲಿಲ್ಲವೇ ಅಧಮ? ಅಮ್ಮ,
ನೀವು ಧೈರ್ಯಗೆಡಬೇಡ ತಾಯಿ. ನನ್ನ ಶರೀರದಲ್ಲಿ ಒಂದು ತೊಟ್ಟು ರಕ್ತವಿರುವವರೆಗೂ ಕಾದಾಡಿ ಇವನು ಸೊಕ್ಕನ್ನು ಅಡಗಿಸುವೆನು. ಏನೆಂದೆಯೋ? ಕೆಲವೋ ಆದ ಮಂತ್ರಿಗಳನ್ನೇಕೆ ಇಷ್ಟೊಂದು ಶಿಕ್ಷಿಸುತ್ತಿರುವೆ? ಅವರು ಬಿಟ್ಟು ಬಿಡಬಾರ್ದೆ, ಇಷ್ಟೊಂದು ಅನ್ಯಾಯ ಮಾಡಬಾರ್ದು, ನಮ್ಮ ಜೀವವನ್ನೇ ತೆಗೆಯಬಾರದೆ. ಹೆಲೋ ವ್ಯಾಘ್ರ ಮುಖನೆ, ನಿನ್ನ ಇಚ್ಛೆಯು ಈಡೇರುವುದಿಲ್ಲ ಎಂದು ಮೊದಲೇ ತಿಳಿದಿರುವುದು. ನೀನು ಸುಮ್ಮನೆ ಏಕೆ ಶ್ರಮ ಪಡುವೆ? ಅದರಲ್ಲಿಯೂ ನಮ್ಮನ್ನು ಬಂಧನದಲ್ಲಿಟ್ಟು ಏಕೆ ನೋಯಿಸುವೆ? ನಿನಗೆ ಧೈರ್ಯವಿದ್ದರೆ ನಮ್ಮನ್ನು ಬಂಧನದಿಂದ ವಿಮುಕ್ತಿಗೊಳಿಸಿ ನಮಗೆ ಆಯುಧಗಳನ್ನು ಕೊಟ್ಟು ಯುದ್ಧಕ್ಕೆ ಸಿದ್ಧನಾಗೋ. ಆಗ ತೋರಿಸುವೆರು ನಮ್ಮ ಪ್ರತಾಪವನ್ನು. ಬಾಲಕ, ನಿನ್ನ ಪ್ರತಾಪವು ಇನ್ನೂ ಅಡಗಲಿಲ್ಲವೇ? ದುಷ್ಟ, ಆಯುಧಗಳು ಬೇಕೇ ಆಯುಧಗಳು? ದುಷ್ಟನೇ, ನಿಮ್ಮನ್ನು ಎಂದೋ ಮುಗಿಸುತ್ತಿದ್ದನು. ಆದರೆ ನನ್ನ ಮುದ್ರಿಕೆಗೋಸ್ಕರ ನಿಮಗೆ ಸ್ವಲ್ಪ ಸಮಯವನ್ನು ಕೊಟ್ಟಿರುವೆನು. ಎಲ್ಲವೋ ಪಟ್ಟಿಯೇ, ನಿನ್ನ ಪ್ರತಾಪವು ಮಿತು ಮೀರುತ್ತಿರುವುದು. ಈಗ ಏನು ಮಾಡುವೆನು ನೋಡು. ಕೊಡಿಸು, ಮುದ್ರಿಕೆಯನ್ನು ಕೊಡಿಸು. ಕೆಲವು ದುರಾತ್ಮ, ಕಂದನನ್ನು ಹೇಗೆ ವಧಿಸುವೆ? ನನ್ನನ್ನಾದರೂ ವಧಿಸಿ ನಿನ್ನ ಇಚ್ಛೆಯನ್ನು ನೆರವೇರಿಸಿಕೊಳ್ಳನಾಗೋ ದುರಾತ್ಮ. ಏನೆಂದೆಯೋ ಪ್ರಚಂಡ? ವಧಿಸಬೇಕೆ? ವಧಿಸುವೆನು. ಕೊಡಿಸು. ಕೆಲವೋ ನೀಚನೆ, ಇಷ್ಟೊಂದು ಹಿಂಸಿಸುವುದಾದರೂ ಏತಕ್ಕೆ? ಇದರಿಂದ ನಮ್ಮನ್ನು ಒಂದೇ ಸಾರಿ ಸಾಯಿಸಬಹುದಲ್ಲವೇ? ಇದರಿಂದ ಅದರ ನಿನಗೆ ಸಂತೋಷವಾಗುವುದಿಲ್ಲವೇ? ಮಾತೆ, ಈ ಕೈಲಾಗದ ಏಡಿಯು ನನ್ನನ್ನು ವಧಿಸಿದರೂ ಸರಿಯೇ, ನೀವು ಮಾತ್ರ ರಾಜ್ಯ ಮುದ್ರೆ ಬೀಗದ ಸೆಳನ್ನು ಕೊಡಬೇಡ ತಾಯಿ. ಕೆಲವೋ ಬಂಡ, ವಧಿಸುವೆಯೋ? ವಧಿಸು. ಏನೆಂದೆಯೋ? ಇಲ್ಲಿ ಏಕೆ ಆತರ ಪಡುತ್ತಿರುವಿರಿ? ನಮ್ಮ ಕಾರ್ಯ ಸಾಧನೆ ಆಗದೆ ವಧಿಸಿದ್ರೆ ಫಲವೇನು? ಇವರನ್ನು ಇನ್ನೂ ವೇಳೆಯನ್ನು ಕೊಡೋಣ. ಇವರನ್ನು ಸಹ ಸೆರೆಮನೆಗೆ ಸೇರಿಸಿ ಇವರ ಅನ್ನ ನೀರು ಕೊಡದೆ ಇವರ ಪ್ರತಾಪವನ್ನು ಕುಗ್ಗಿಸಿ ಆಗ ನಮ್ಮ ಹಾದಿಗೆ ಬರುವಂತೆ ಮಾಡು. ಇಷ್ಟು ಮಾತ್ರಕ್ಕೆ ಶ್ರಮ ಬೇಕೆ ಪಡಬೇಕು. ವೀರ, ಏಕೆ ಪ್ರತಿ ಸಾರಿಯೂ ಏಕೆ ಈ ರೀತಿ ನನ್ನನ್ನು ತಡೆಯುತ್ತಿರುವೆ? ನೀನು ಈಗ ನನ್ನನ್ನು ತಡೆಯದೆ ಹೋಗಿದ್ದರೆ ಇವರ ಶರೀರದಲ್ಲಿ ಶಿರಗಳು ಹಾರಿ ಹೋಗುತ್ತಿದ್ದು. ಇರಲಿ, ನೀನು ಹೇಳಿದಂತೆಯೇ ಮಾಡೋಣ. ನಡೆ.